ನನ್ನ ಹೆಸರು ರಿಷಿ ಅಂತ, ಹುಬ್ಳಿಯಿಂದ ಬಂದಿದ್ದೇನೆ. 1.5 ತಿಂಗಳಿಂದ ವಿಡಿಯೋ ನೋಡ್ತಾ ಇದ್ದೇನೆ ಗುರುಗಳದು. ನಾನು ಗೌರ್ಮೆಂಟ್ ಎಂಪ್ಲಾಯಿನೂ ಕೂಡ ಇದ್ದೇನೆ ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ. ಬಟ್ ಸ್ಟಾಕ್ ಮಾರ್ಕೆಟು ನನಗೆ ತುಂಬ ಇಷ್ಟ. ಆ ವಿಡಿಯೋ ನೋಡ್ತಾ ಹೋದಾಗ ಗುರುಜಿ ವಿಡಿಯೋ ಬಂತು. ಅನಂತರ ನಂಗೆ ಗುರು, ಸದ್ಗುರು, ಜಗದ್ಗುರು, ಮಹಾಗುರು ಇವೆಲ್ಲನೂ ಬೇಸರ ಆಗಿಬಿಡ್ತು. ಅರೌಂಡ್ 40 ಏಜ್ ನನಗೀಗ. 1 ಅಲ್ಲ 2 ಅಲ್ಲ 3 ಅಲ್ಲ, 25 ಲಕ್ಷ ನಾನು ಹಾಳಾಗಿದ್ದೀನೋ ಅಥವಾ ರಾಂಗ್ ಇನ್ವೆಸ್ಟ್ಮೆಂಟೋ ಗೊತ್ತಿಲ್ಲ, ಅಷ್ಟಾಗಿದೆ. ನಾನು ಅದಕ್ಕೆ ಸುಮ್ಮನೆ ಕೂತಿದ್ದೆ ಲಾಸ್ಟ್ ಬೆಂಚ್ನಲ್ಲೇ, ಬೇಡ ಏನೋ ಮಾತಾಡೋದು ಅಂಥೇಳಿ. ಆದರೆ ಇಲ್ಲಿ ದೊಡ್ಡ ದೊಡ್ಡ ಮಾಡಲ್ಸ್ ಮಾತಾಡಿದ ಮೇಲೆ ನಂದು ಸ್ವಲ್ಪ ಹೇಳಿದ್ರಾಯ್ತು ಅಂಥೇಳಿ ಬಂದಿದ್ದು. ಒಂದೇ ನಿಮಿಷದಲ್ಲಿ ಹೇಳ್ತೀನಿ, ನನಗೆ ನಂಬಿಕೆನೇ ಇದ್ದಿದ್ದಿಲ್ಲ. ಬಟ್ ಒಂದು ಮಾತನ್ನು ಹೇಳಿದ್ರು ಗುರೂಜಿಯವರು, ನಾ ಹೇಳಿದ್ರೆ ಏನಾದರೂ ನಿಮ್ಗೆ ಸರಿ ಅನಿಸಿದರೆ ವರ್ಕ್ಶಾಪಿಗೆ ಬನ್ನಿ ಅಂತೇಳಿ. ಅದಕ್ಕೆ ಲಾಸ್ಟ್ ಮಂತೇ ಬರಬೇಕಾಗಿತ್ತು ನಾನು. ಆವಾಗ ನಾನು ಅಫರ್ಮೇಷನ್ ಏನು ಮಾಡ್ಕೊಳ್ಳಿಲ್ಲ. ಈ ಮಂತು ಅನೌನ್ಸ್ ಮಾಡಿದಾಗ ಅಫರ್ಮೇಷನ್ ಮಾಡ್ತಾಯಿದ್ದೆ. ಅದು ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್ ಅಂತೇನು ಮಾಡ್ತಾಯಿದ್ದಿಲ್ಲ. ನನಗೆ ಯಾವಾಗ ಫ್ರೀ ಟೈಮ್ ಇರುತ್ತೆ ಅವಾಗ ಮಾರ್ನಿಂಗ್ ಆಫೀಸ್ಗೆ ಹೋಗೋಕ್ಕಿಂತ ಬಿಫೋರ್ ಮಾಡ್ತಾಯಿದ್ದೆ. ಆಫ್ಟರ್ನೂನ್ ಬೈಕ್ನಲ್ಲಿ ಹೋಗ್ಬೇಕಾದ್ರೆ ಮಾಡ್ತಾಯಿದ್ದೆ. ಆ ದುಡ್ಡು ಬಂದರೆ ಹೋಗೋದು, ಇಲ್ಲಾಂದರೆ ಎಲ್ಲ ಗುರುಗಳು ಬೇಡ ಸಾಕಾಗಿದ್ದಾರೆ ನನಗೆ ಅಂತೇಳಿ ಬಿಟ್ಟಿದ್ದೆ. ಯಾಕಂದರೆ 25 ಲಕ್ಷ ಎಲ್ಲ ಕಳ್ಕೊತಿದ್ದು, ಬೇಡ ಅಂತ ಸುಮ್ಮನೆ ಬಿಟ್ಟಿದ್ದೆ. ಸೊ ನನಗೆ ನಿನ್ನೆನೇ ಅದು ಬಂತು. ನಾನು ರಿಜಿಸ್ಟ್ರೇಷನ್ ಮಾಡಿದ್ದು ನಿನ್ನೆನೇ. 10,000 ಯಾರೋ ನನಗೆ ಕೊಡೋರು ಇದ್ದರು, ಅವರೇ ನನ್ನ ಆಫೀಸ್ ಮಟ್ಟ ಬಂದು ಕೊಟ್ಟು ಹೋದರು. ಆಯಿತು, ಅದರಲ್ಲಿ ಖರ್ಚು ಮಾಡೋಣ ಅಂತೇಳಿ ನಾನು 25 ಲಕ್ಷ ಹಾಳು ಮಾಡ್ಕೊತಿದ್ನಲ್ಲ. ತಂದೆ ತಾಯಿ, ಅತ್ತಿ ಮಾವ, ಹೆಂಡತಿ, ಮಕ್ಕಳು ಎಲ್ಲರೂ ಬೈಯೋರು ನನಗೆ. ಸೊ ಇದಕ್ಕೆ ಲಾಸ್ಟಿಗೆ ಹೆಂಡತಿ ಹತ್ರ ಕೇಳಿದೆ ನಾನು, ಹೋಗೋಲ್ಲ ಬೇಡ, ಆಯಿತು ಹೋಗಿ ಬಾ ನೋಡೋಣ, ಇಷ್ಟೇ ತಗೋ, 5,000 ಅಷ್ಟೇ ಅಂತ 5,000 ಕೊಟ್ಟರು. 3,000 ಅದಕ್ಕೆ 2,000 ನನ್ನ ಹತ್ರ ಇಟ್ಕೊಂಡೆ. ಇಲ್ಲಿ ಬಂದಮೇಲೆ 3,000 ಅಂದರು. ಬೇಡ ತಗೋಪ್ಪ ಅಂತೇಳಿ ಕುಂತೆ ನಾನು. ಆ ನಂತರ ಮತ್ತೆ ಅಫರ್ಮೇಷನ್ ಮಾಡ್ಕೊಂಡೆ, ನನಗೆ ಕೊಡಬೇಕಾದ್ರೆ ಇನ್ನೊಬ್ರು ಇದ್ದಾರೆ, ಆ ದುಡ್ಡು ಬಂದರೆ ನಾನು ತೊಗೊತೇನೆ ಅಂತೇಳಿ. ಫೋನ್ಪೇದಲ್ಲಿ ಮಧ್ಯಾಹ್ನ ದುಡ್ಡು ಬಂತು, ಅದನ್ನೇ ಪರ್ಚೇಸ್ ಮಾಡಿದ್ದೆ ನಾನು. ಸೊ ಹೀಗಾಗಿ ಗುರುಗಳ ಬಗ್ಗೆ ಅಪಾರವಾದ ಶ್ರದ್ಧೆ ಇದೆ. ಆದರೆ ನನಗೆ ಗೊತ್ತಿಲ್ಲ, ಏನು ನನ್ನ ಕರ್ಮನ ಹಾಗಿದೆಯೇನೋ, ಗುರುಗಳಿಗೇನೆ 20 ಲಕ್ಷ ಕೊಡೋದೇ ನನ್ನ ಜನ್ಮದಲ್ಲಿ ಇದೆಯೇನೋ ಗೊತ್ತಿಲ್ಲ. ಸೊ ಥ್ಯಾಂಕ್ಸ್ ಟು ಯೂನಿವರ್ಸ್. ನಮಸ್ತೆ, ನಾನು ಮೈಸೂರಿಂದ ಬಂದಿದ್ದೀನಿ. ನನ್ನ ಹೆಸರು ವೃಂದಾ ಅಂತ. ಯೂಶಲಿ ಇಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ಇರೋರಿಗೆ ಗೊತ್ತಿರುತ್ತೆ, ಅವ್ರಿಗೆ ಸೊಸೈಟಿನಲ್ಲಿ ಯಾವ ಥರ ವ್ಯಾಲ್ಯೂ ಇದೆ ಅಂತ. ಸೊ ದೇವರು ಸದ್ಯಕ್ಕೆ ನಮಗೆಲ್ಲ ಕೊಟ್ಟಿದ್ದಾನಿಲ್ಲ ಅಂತಲ್ಲ. ಬಟ್ ಏನಂದರೆ ನಮ್ಮ ಮನೇಲಿ ನನ್ನ ತಮ್ಮನ ಬಂದು ಕರ್ನಾಟಕ ಪೊಲೀಸ್ ಜೀಪ್ ನಿಂತ್ಕೊಳ್ಳುತ್ತೆ, ನನ್ನ ಅಕ್ಕನ ಬಂದು ಗೌರ್ಮೆಂಟ್ ಆಫ್ ಕರ್ನಾಟಕ ಜೀಪ್ ನಿಂತ್ಕೊಳ್ಳುತ್ತೆ. ಬಟ್ ನಂದು ಇಲ್ವಲ್ಲ ಅನ್ನೋದೊಂದು ಕೊರಗಿತ್ತು. ಸೊ ಸರ್ದು ಮಾತು ಕೇಳಿ ನಂಗೆ ಮೋಟಿವೇಶನ್ ಆಗಿ ನಾನು 2024ನಲ್ಲಿ ನಾನು ಕೂಡ ಒಂದು ಆಫೀಸರ್ಸ್ ಆಗಲೇಬೇಕು ಅಂತ ಸರ್ ವೀಡಿಯೋಸ್ನ ನಾನು ನೋಡ್ತಾ ಇದ್ದೀನಿ. ಆ ಗಿಲ್ಟ್ ಇದೆ. ಏನಂತಂದರೆ ಎಲ್ಲರೂ ಗೌರ್ಮೆಂಟ್ ಜಾಬಲ್ಲಿರೋರು, ಅದು ನಮ್ಮಪ್ಪ, ನನ್ನ ಅಕ್ಕ, ಭಾವ ಎಲ್ಲ. ನಂದು ಯಾವಾಗ ಜೀಪ್ ಬರುತ್ತೆ ಅನ್ನೋ ಕಾಯ್ತಾ ಇದ್ದೀನಿ. ಬಟ್ ಸರ್ ಆಶೀರ್ವಾದದಿಂದ ಅದು ಆದಷ್ಟು ಬೇಗ ಆಗಲಿ ಅಂತ ನಾನು ಕೇಳ್ಕೊತಿದ್ದೀನಿ. ನನ್ನ ಹೆಸರು ರಘುನಾಥ್ ಪಾಟೀಲ್ ಅಂತ, ನಾನು ರಾಯಚೂರಿಂದ ಬಂದಿದ್ದೀನಿ. ಸರ್ ಹೇಳಿದಾಗ ನನಗೆ ಫಸ್ಟ್ ನನ್ನ ಮಗಳಲ್ಲಿ ಕ್ಲಾಸ್ ಅಟೆಂಡ್ ಆಗಿದ್ಲು. ಓನ್ಲಿ 22 ಇಯರ್ಸ್ ಅವಳು ಅಟೆಂಡ್ ಆಗಿ ಲಾಸ್ಟ್ ಮಂತ್ ಗುರುಜಿ ನಿಮ್ಮ ಕ್ಲಾಸ್. ಅವಳು ಅವಾಗ ಅಂದ್ಕೊಂಡಿದ್ದು, ಹೇಳಮ್ಮ ನೀನು ಏನು ಅನಿಸ್ತಾ ಅಂದ್ಕೊಂಡು. ಅವಳಿಗೆ BE ಫೈನಲ್ ಇಯರ್ ಮುಗಿಸಿದ್ಲು ಜಸ್ಟ್ ಲಾಸ್ಟ್ ಮಂತು. 3 ಕಡೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿತ್ತು, ಆರ್ಡ್ರ್ ಬಂದಿರಲಿಲ್ಲ. ಅಮ್ಮ ನೀನು ಅಟೆಂಡ್ ಆಗು, ನೆಕ್ಸ್ಟ್ ನಿನಗೆ ಅಪಾಯಿಂಟ್ಮೆಂಟ್ ಆದರೆ ಮಾತ್ರ ನಾನು ಗುರುಗಳಿಗೆ ಭೇಟಿ ಆಗ್ತಾನೆ. ಲಾಸ್ಟ್ ಭೇಟಿ ಅವಳು ಕ್ಲಾಸ್ ಅಟೆಂಡ್ ಆಗಿ ಒಂದು ವೀಕಿಗೆ ಅವಳಿಗೆ ಆರ್ಡ್ರ್ ಬಂದು ಜಾಯ್ನ್ ಆಗಿದ್ದಾಳೆ ಇಲ್ಲಿ ರಾಯಚೂರು, ಬೆಂಗಳೂರಲ್ಲಿ. ದೆನ್ ಅದನ್ನು ಗುರುಗಳಿಗೆ ಭೇಟಿಯಾಗಿದೆ. ಇನ್ನೊಂದು ಹೇಳ್ಬೇಕಂದ್ರೆ ನಾನು ಎಕನಾಮಿಕ್ಸ್ ಚೆನ್ನಾಗಿದ್ದೀನಿ, ಸ್ವಲ್ಪ ಸಾಲ ಎಲ್ಲರಿಗೂ ಇದ್ದೇ ಇರ್ತದೆ. ನಮ್ಮ ವೈಫು ಕೂಡ ಹೇಳಿದ್ದು ಇದು ಸರ್ ಫಾಲೋ ಮಾಡ್ತಾಳೆ. ನಾನು ಇವಾಗ ಫಾಲೋ ಮಾಡ್ತಾಯಿದ್ದೀನಿ. 1 ಇಯರಿಂದ ನಮ್ಮ ಮನೆ ವೈಫು ಮಗಳು ಫಾಲೋ ಮಾಡ್ತಿದ್ರು ಎಲ್ಲ ವಿಡಿಯೋ. ನಾನು ಮೇಂಟೆನೆನ್ಸ್ ಆಫೀಸರ್, ನಂಗೆ ಟೈಮ್ ಇರ್ತಿರಲಿಲ್ಲ. ಬೆಳಗ್ಗೆ ಹೋದರೆ ರಾತ್ರಿ ಬರೋದು. ಬಟ್ ಆದರೆ ಸ್ವಲ್ಪ ಮಾಡ್ತೀನಿ. ಇನ್ನೊಂದು ಏನು ಹೇಳ್ಕೊಂಡು ನಾನು ಮನೆ ಕಟ್ಸಿದ್ದೆ, ಕೆಲವೊಂದು ಸಾಮಾನು ಇಲ್ಲೇ ಮಿಸ್ ಆಗಿದ್ದು ನನಗೆ, ಒಂದು 20,000. ನಮ್ಮ ಹಳೆಯನ ಮನೆಗಿದ್ದು ಅವನಿಗೂ ಆಫೀಸರ್ ಅದನ್ನು. ಇಲ್ಲ ಮಾಮ ಇಲ್ಲಾಂದರೆ ಈಗ ಜಸ್ಟ್ ನನ್ನ ಮನೆ ಇಲ್ಲಿಗೆ 8 ಇಲ್ಲಿಗೆ ಬರೋ ಮುಂದೆ ಮೆಸೇಜ್ ಆಗಿಲ್ಲ, ಮಾಮ ಮನೆಯಲ್ಲಿದ್ದಾವ ಮಟೀರಿಯಲ್ಸ್ 20,000 ಇಲ್ಲಿದೆ ತೋರಿಸ್ತಾನೆ ಗುರುಗಳು. ಇದು ಮಿರೇಕಲ್ ಅಂತ ಹೇಳ್ತಾ, ನೀವು ಯಾವುದೇ ವಿಷಯದಲ್ಲಿ ನಾವು ಸ್ವಲ್ಪ ಪಾಸಿಟಿವ್ ಆಗೇ ಥಿಂಕ್ ಮಾಡ್ಬೇಕು ಗುರುಗಳು ಇರ್ದಂಗೆ. ನನಗೆಲ್ಲ ನಮ್ಮ ಫ್ರೆಂಡ್ಸ್ ಅಂತಿರ್ತಾರೆ, ದೋಸ್ತ್ ನೀನು ಚೆನ್ನಾಗಿದೆಯಾ, ನಿನಗೆ ಲ್ಯಾಂಡ್ ಇದೆ, ನೀನು ತುಂಬ ಹಂಗೆ ಹೌದಪ್ಪ ಹಂಗೆ ಬೆಳಿತೀನಿ ಅಂತ ಹೇಳ್ತಿರ್ತೀನಿ. ಎಲ್ಲರೂ ಏನು ಹೇಳಿದ್ರು ವೆಲ್ಕಮ್ ಮಾಡ್ಬೇಕು ಅವ್ರು ಹೇಳ್ತಾನೆ. ಇಷ್ಟೇ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಗುರುಗಳು. ಎಲ್ಲ ಅಗರ್ವ ಶ್ರೀಮಂತ ದೇವರುಗಳಿಗೆ ಕೋಟಿ ನಮನಗಳು. ನನ್ನ ಹೆಸರು ರವಿಕುಮಾರ್ ಅಂತ, ತುಮಕೂರಿಂದ ಬಂದಿರೋದು. ನಾನು ಆಲ್ರೆಡಿ ಬಿಸ್ನೆಸ್ ಮಾಡ್ತಾಯಿದ್ದೆ. ಒಂದು 2 ಬಿಸ್ನೆಸ್ಸಲ್ಲಿ ಹತ್ಲ ಹಿಂಗೆ ಆಡ್ತಿದ್ದೆ. ಒಂದ್ಸಲಿ ಸರ್ ಗುರುಗಳನ್ನ ಮೀಟ್ ಮಾಡಿದೆ. ಅವಾಗ ಹೇಳಿದ್ರು, ನೀನು ಒಂದೇ ಕಡೆಗೆ ಇರಪ್ಪ, ಆ ಕಡೆ ಈ ಕಡೆ ಆಡಾಡಬೇಡ ಅಂದರು. ಅದೇ ರೀತಿ ಅವ್ರು ಹೇಳಿದ್ದು ಅಫರ್ಮೇಷನು, ಅವ್ರು ಹೇಳಿದ್ದು ಬ್ರಹ್ಮಾಸ್ತ್ರ ಬುಕ್ಕು ಎಲ್ಲ ಬರಿತಾ ಬಂದೆ. ಇವಾಗ ಡೈಲಿ ಏನಿಲ್ಲ ಅಂದರೂ ನಮ್ಮದು ಇನ್ಕಮ್ ಡೈಲಿ ರನ್ ಆಗ್ತಾಯಿದೆ. ಆವಾಗ ಫಸ್ಟು ನಾವು ಇದು ಲೆಕ್ಕನೂ ಇಡ್ತಿರ್ಲಿಲ್ಲ, ಏನೂ ಇರ್ತಿಲ್ಲ, ಏನೋ ಒಂದು ಮಾಡೋದು ಹಂಗೆ ಬಿಡೋದು ಏನೋ ಮಾಡ್ತಾಯಿದ್ದೆ. ಇವಾಗ ಪ್ರತಿದಿನ ಲೆಕ್ಕ ಬರಿತಾಯಿದ್ದೀನಿ. ಪ್ರತಿದಿನ ನನಗೆ ಎಲ್ಲಿ ಲಾಸ್ ಆಗ್ತಿದೆ, ಏನಾಗ್ತಿದೆ ಅನ್ನೋದು ಖಂಡಿತ ಗೊತ್ತಾಗ್ತಿದೆ. ಯೂನಿವರ್ಸಿಟಿ ಕನೆಕ್ಟ್ ಆಗ್ತಿದೆ. ಮಾಮೂಲಿ ಮೊದಲು 6 ಗಂಟೆಗೆ 7 ಗಂಟೆಗೆ ಹೇಳ್ತಿದ್ದೆ, ಈಗ ಮಿನಿಮಮ್ 3:30 4 ಗಂಟೆಗೆ ಎಚ್ಚರಿಕೆ ಆಗುತ್ತೆ. ಯೂನಿವರ್ಸಿಟಿ ಕನೆಕ್ಟ್ ಆಗೋದ್ರಿಂದ ಇಷ್ಟೆಲ್ಲ ಆಗ್ತಾಯಿದೆ.
ಇಷ್ಟು ಹೇಳೋಕ್ಕೆ ಅವಕಾಶ ಕೊಟ್ಟ ನಮ್ಮ ಅನಂತ ವಿಶ್ವಾಚಾರ್ಯ ಆಚಾರ್ಯ ಗುರುಗಳಿಗೆ ಕೋಟಿ ಕೋಟಿ ನಮನಗಳು. ಇಂಥ ಎಜುಕೇಷನ್ ಎಲ್ಲರಿಗೂ ಸಿಕ್ಕಿರೋ ಎಲ್ಲರೂ ಬಂದಿದ್ದ ಇದು ಇಲ್ಲಿಗೆ ಎಲ್ಲರೂ ಬಂದು ಕನೆಕ್ಟ್ ಆದರೆ ಎಲ್ಲರೂ ಶ್ರೀಮಂತರಾಗ್ಬೋದು ಅನ್ನೋದು ಅರ್ಥ ಆಯ್ತು ಸರ್. ಥ್ಯಾಂಕ್ ಯು ಸರ್.